ಸೋಲು ಗೆಲುವಿನ ಹಾದಿಯ ಮೆಟ್ಟಿಲು ಶ್ರೀಕಾಂತ ದುಂಡಿಗೌಡ್ರ. ಶಿಂಗಾವ ತಾಲೂಕಿನ ಬಾಡ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಗಜಾನನ ಯುವ ಮಂಡಳಿ ವತಿಯಿಂದ ಆಯೋಜಿಸಿದ 8 ನಂಬರ್ ಮಾದರಿಯಲ್ಲಿ ಬೈಕ್ ಓಡಿಸುವ ಸ್ಪರ್ಧೆಯಲ್ಲಿ ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಾಂತ ದುಂಡಿಗೌಡ್ರರವರು ಭಾಗವಹಿಸಿ ಮಾತನಾಡಿದರು. ಹಳ್ಳಿಗಳಲ್ಲಿ ಸಾರ್ವಜನಿಕ ಗಣೇಶನನ್ನು ಸ್ಥಾಪಿಸಿ ನಮ್ಮ ಸಂಸ್ಕೃತಿಯನ್ನು ನವ ಪೀಳಿಗೆಗೆ ಪರಿಚಯಿಸುವ ಪ್ರಯತ್ನವನ್ನು ಯುವಕರು ಮಾಡುತ್ತಿದ್ದಾರೆ. ಅದರ ಜೊತೆಗೆ ಇಂತಹ ಸ್ಪರ್ಧೆಗಳನ್ನು ಏರ್ಪಡಿಸಿ ದಿನೇ ದಿನೇ ಹೆಚ್ಚುತ್ತಿರುವ ವಾಹನಗಳ ಅಪಘಾತದ ಅರಿವು ಮೂಡಿಸುವ ಪ್ರಯತ್ನವನ್ನು ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಸ್ಪರ್ಧೆಯಲ್ಲಿ ರೈಡರ್ರ ದೈಹಿಕ ಸಾಮರ್ಥ್ಯ, ತಂತ್ರಜ್ಞಾನ, ಗಮನ ಹಾಗೂ ಸಮತೋಲನ ಪರೀಕ್ಷಿಸುವಂತಹ ವಿನ್ಯಾಸವನ್ನು ಮಾಡಲಾಗಿದೆ. ಸ್ಪರ್ಧಾಳುಗಳು ಸ್ಪರ್ಧೆಯನ್ನು ಕೇವಲ ಮನೋರಂಜನೆ ಎಂದು ಭಾವಿಸದೆ ತಮ್ಮ ದಿನನಿತ್ಯದ ಓಡಾಟದಲ್ಲೂ ಸಹ ಜಾಗರೂಕತರಾಗಿ ಚಲಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕರಾದ ತಿಪ್ಪಣ್ಣ ಸತ್ತನ್ನವರ, ಎಂಎನ್ ವೆಂಕೋಜಿ, ಗುರುನಗೌಡ ಪಾಟೀಲ, ನಜೀರ ಶೇತಸನದಿ, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುರೇಶ ಚೆನ್ನಪ್ಪನವರ, ನಾಗರಾಜ ವೆಂಕೋಜಿ, ಪ್ರವೀಣ ಚೆನ್ನಪ್ಪನವರ, ಮಂಜುನಾಥ ಹಾಗೂ ಇತರರು ಇದ್ದರು. ವರದಿ ಮಲ್ಲಿಕಾರ್ಜುನ ಶಿಗಾವ.